ಒಟ್ಟೆ ಮೆಣಸಿನ್ಕಾಯಿ ಹೆಣ್ಗಾಯನ ಹೇಗೆ ಮಾಡೋದು ಅಂತ ನೋಡೋಣ. ಒಟ್ಟೆ ಮೆಣಸಿನ್ಕಾಯಿನ ಒಂದರಲ್ಲಿ 4 ಭಾಗದ ಥರ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಕಾಯಿ ತುರಿಯನ್ನು ರೆಡಿ ಮಾಡೋಣ. ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ತಟ್ಟೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಎಳ್ಳು ಪುಡಿ, 2 ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ, 2 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ, 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ರುಚಿಗೆ ತಕ್ಕಷ್ಟು, ಹಾಗೂ ಮನೇಲಿ ಮಾಡಿರುವಂತಹ ಸಾಂಬಾರು ಪುಡಿ, ಹಾಗೂ ಮನೇಲಿ ತಂದಿಟ್ಟಿರುವಂತಹ MTR ಸಾಂಬಾರು ಪುಡಿನ ಕೂಡ ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಹುಣಸೆಹಣ್ಣಿನ ರಸನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ನೀರು ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಿಕ್ಸ್ ಮಾಡಿ. ಒಂದು ತೀರಾ ನೀರು ಅಲ್ಲ, ತೀರಾ ಗಟ್ಟಿನೂ ಅಲ್ಲ, ಆ ಥರ. ಒಂದು ಪಾತ್ರೆಗೆ ಎಣ್ಣೆ ಮತ್ತು ಕರಿಬೇವನ್ನು ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಆ ಒಟ್ಟೆ ಮೆಣಸಿನ್ಕಾಯಿಗೆ ನಾವು ಮಾಡಿರುವಂತಹ ಮಸಾಲನೆಲ್ಲ ಫಿಲ್ ಮಾಡಿ ಅದಕ್ಕೆ ಹಾಕಬೇಕು. ಒಂದು ಪಾತ್ರೆಗೆ ಎಲ್ಲ ಮೆಣಸಿನ್ಕಾಯಿಗೂ ಕೂಡ ಆ ಥರ ಫಿಲ್ ಮಾಡಿಬಿಟ್ಟು ಅದರೊಳಗೆ ಹಾಕಿ, ಆಮೇಲೆ ಆ ಮಸಾಲ ಸ್ವಲ್ಪ ಉಳಿದಿರೋದನ್ನು ಕೂಡ ಅದ್ರ ಮೇಲೆ ಹಾಕಿ ಅದನ್ನು ಕೂಡ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕಿದರೆ ಒಂದು 2 ಕಪ್ಪು ಸ್ಮಾಲ್ ಕಪ್ಪಷ್ಟು ನೀರು ಒಲೆ ಮೇಲೆ 15 ನಿಮಿಷ ಬೇಯಿಸಿದ್ರೆ ಸಾಕು. ಸೂಪರ್ ಟೇಸ್ಟಿಯಾಗಿರೋ ಎಣ್ಗಾಯಿ ರೆಡಿ ಆಗುತ್ತೆ. ಒಂದು ಸರಿ ಮಿಕ್ಸ್ ಮಾಡಿ, ಯಾಕಂದರೆ ತಳ ಏನು ಹಿಡಿಬಾರ್ದು ಅಂತ. ಎಣ್ಗಾಯಿ ರೆಡಿ ಆಯಿತು. ರೊಟ್ಟಿ ಜೊತೆ ತಿನ್ನೋಕ್ಕೆ ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.